ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು RML ಕ್ಯಾಟರಿಂಗ್ ಕಡೆಯಿಂದ ಈಗ ರಸ್ಮಲೈ ಆಪಲ್ ಟ್ರೈ ಮಾಡ್ತಾ ಇದ್ದಾರೆ. ಈಗ ಬನ್ನಿ ನೋಡೋಣ ಮದುವೆ ಮನೆಯಲ್ಲಿ ಮಾಡುವಂತ ರಸ್ಮಲೈ ಆಪಲ್ ಟ್ರೈ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಇವರಿಗೆ ಆಲ್ಮೋಸ್ಟ್ ಒಂದು 25-30 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತವ್ರು ಇವರು ಮಾಡ್ತಾರಂತದ್ದು. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ ಈಗ ಒಂದು 3000 ಜನಕ್ಕೆ ರಸ್ಮಲೈ ಟ್ರೈ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಇದು ಮದುವೆ ಮನೆಯಲ್ಲಿ ಎಲ್ಲಾ ತರ ಒಂದು ಸ್ವೀಟ್ಸ್ಗೆ ಇವರು ಏಲಕ್ಕಿ ಪುಡಿ ಮಾಡ್ಕೊಂತಾರೆ. ಏಲಕ್ಕಿ ಪುಡಿ ಮಾಡ್ಕೊಳೋದಕ್ಕೆ ಈ ತರ ಒಂದು ಹುರ್ಕೊಂತಾರೆ. ಇದನ್ನ ಲೈಟ್ ಆಗಿ ಒಂದು 2 ನಿಮಿಷ 2ರಿಂದ 3 ನಿಮಿಷ ಈ ತರ ಲೈಟ್ ಫ್ರೈ ಮಾಡ್ಕೊಂಡು ಈ ತರ ಪೌಡರ್ ಮಾಡ್ಕೊಳೋದ್ರಿಂದ ಫ್ಲೇವರ್ ಅನ್ನೋದು ತುಂಬಾ ಚೆನ್ನಾಗಿರುತ್ತಂತೆ. ಆ ಕಾರಣಕ್ಕೆ ಇವರು ಈ ತರ ಮಾಡ್ಕೊತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ನೋಡಿ, ಲೈಟ್ ಫ್ರೈ. ಇದನ್ನ ಜಸ್ಟ್ ಒಂದು 2ರಿಂದ 3 ನಿಮಿಷ ಇದನ್ನ ಫ್ರೈ ಮಾಡಿ ತೆಗೆದಿದ್ದಾರೆ. ನೋಡಿ, ಇಷ್ಟು ಮಾತ್ರ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಜಾಸ್ತಿನೂ ಫ್ರೈ ಮಾಡ್ಕೋಬಾರ್ದು. ಈ ತರ ಲೈಟ್ ಆಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟನ್ನು ಫ್ರೈ ಮಾಡ್ಕೊಂಡು ಇದರಲ್ಲಿ ಸ್ವಲ್ಪ ಸಕ್ಕರೆ ಹಾಕೊಂಡು ಜಸ್ಟ್ ಒಂದು 2 ಇಡಿ 1 ಇಡಿಯಷ್ಟು ಸಕ್ಕರೆ ಹಾಕೊಂಡು ಪೌಡರ್ ಮಾಡ್ಕೊಂಡ್ರೆ ನಿಮಗೆ ಏಲಕ್ಕಿ ಪುಡಿ ಅನ್ನೋದು ರೆಡಿ ಆಗುತ್ತೆ. ನೀವು ನಿಮ್ಮ ಮನೆಯಲ್ಲಿ ಯಾವಾಗಾದ್ರೂ ಸ್ವೀಟ್ಸ್ ಮಾಡುವಾಗ ಒಂದ್ಸತಿ ಈ ತರ ಒಂದು ಟ್ರೈ ಮಾಡಿ. ಈಗ ಬನ್ನಿ ನೋಡೋಣ ರಸ್ಮಲೈ ಆಪಲ್ ಟ್ರೈ ಇವರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, 2700ರಿಂದ 3000 ಜನಕ್ಕೆ ರಸ್ಮಲೈ ಆಪಲ್ ಟ್ರೈ ಮಾಡೋದಕ್ಕೆ ಈಗ 160 ಲೀಟರ್ ಹಾಲು ತಗೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಇದು 4 ಪಾತ್ರೆಯಲ್ಲಿ ಹಾಲು ಹಾಕೊಂತ ಇದಾರೆ. ಒಂದು ಪಾತ್ರೆಗೆ 40 ಲೀಟರ್ ಹಾಲು ಹಾಕೊಂತ ಇದಾರೆ. 40 ಲೀಟರ್ ಹಾಕೋಣೋದಕ್ಕೆ 4 ಪಾತ್ರೆ ಇಟ್ಕೊಂಡಿದ್ದಾರೆ ಇಲ್ಲಿ. ಸ್ನೇಹಿತರೆ ನೋಡಿ, ಈಗ ನೀರು ಹಾಕೊಂಡಿದ್ದಾರೆ. ಇದರಲ್ಲಿ ಜಸ್ಟ್ ಒಂದು 5ರಿಂದ 6 ಲೀಟರ್ ನೀರು ಹಾಕೊಂಡು ಈಗ ಹಾಲು ಹೊಡಿತಾ ಇದಾರೆ. ಅದರಲ್ಲೇ ಈಗ ನೀರು ಕುದಿ ಬಂದಿದೆ. ನೀರು ಕುದಿ ಬಂದ್ಮೇಲೆ ಹಾಲು ಹಾಕೊಂತ ಇದ್ದಾರೆ. ಇದೇ ತರ ಈಗ ನೋಡಿ, ಈ ಪಾತ್ರೆ 40 ಮತ್ತೆ ಆ ಪಾತ್ರೆ 40, ಆ ಪಾತ್ರೆ ಈ ತರ ಒಂದು 4 ಪಾತ್ರೆಯಲ್ಲಿ 40 ಲೀಟರ್ ಹಾಕೊಂತಾರೆ. ನೋಡಿ, ಇದರಲ್ಲಿ ಎಲ್ಲದರಲ್ಲಿ ನೀರು ಕುದಿ ಬಂದಿದೆ. ಕುದಿ ಬಂದ್ಮೇಲೆ ಹಾಲು ಹಾಕೊಂತ ಇದ್ದಾರೆ. ಸ್ನೇಹಿತರೆ ನೋಡಿ, ಇದರಲ್ಲಿ ಒಂದು 5 ಪ್ಯಾಕೆಟ್ ಹಾಕೊಂಡಿದ್ದಾರೆ. 5 ಪ್ಯಾಕೆಟ್ ಹಾಕಿದ ನಂತರ ಸ್ವಲ್ಪ ಕುದಿ ಬಂದ್ಮೇಲೆ ಮತ್ತೆ ಇನ್ನೊಂದ್ಸತಿ ಹಾಕೊಂತಾರೆ. ಮತ್ತೆ ಒಂದು 5 ಪ್ಯಾಕೆಟ್ ಎಲ್ಲದ್ರಲ್ಲಿ ಹಾಕೊಂತಾರೆ. ಸ್ವಲ್ಪ ಕುದಿ ಬಂದ್ಮೇಲೆ ನೋಡಿ, ಇದು ಕುದಿ ಸ್ಟಾರ್ಟ್ ಆಗಿದೆ. ನೋಡಿ, ಈಗ ಮತ್ತೆ ಹಾಕೊಂತ ಇದ್ದಾರೆ. ನೋಡಿ, ಇದು ಹಾಕಿ ಇಟ್ಕೊಂಡಿದ್ದಾರೆ. ನೋಡಿ, ಇದೆಲ್ಲ ಕುದಿ ಬರೋದಕ್ಕೆ ಕಾಯ್ತಾ ಇದ್ದಾರೆ. ಈ ತರ ಕುದಿ ಬಂದ್ಮೇಲೆ ಹಾಕೋಬೇಕಾಗುತ್ತೆ. ಸ್ನೇಹಿತರೆ ನೋಡಿ, ಇದರಲ್ಲಿ ಒಂದು 40 ಲೀಟರ್ ಒಂದು ಪಾತ್ರೆಯಲ್ಲಿ ಹಾಕೊಂಡಿದ ನಂತರ ಮತ್ತೆ 15ರಿಂದ 20 ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಂತಾರೆ. ಚೆನ್ನಾಗಿ ಕುದ್ದಿದ ನಂತರ ಮತ್ತೆ ಹಾಲು ಹೊಡಿತಾರೆ. ನೋಡಿ, ಇದನ್ನ ಹಾಲ್ನ ಒಂದು ಅರ್ಧ ಗಂಟೆ ಕಾಯಿಸ್ಕೊಂಡಿದ್ದಾರೆ. ಅರ್ಧ ಗಂಟೆ ಕಾಯ್ದಿದ ನಂತರ ಈಗ ನೋಡಿ ವೆನಿಗರ್ ಹಾಕ್ಬಿಟ್ಟು ಹಾಲ್ನ ಹೊಡಿತಾ ಇದ್ದಾರೆ. ನೋಡಿ, ಮೇಲ್ಗಡೆ ಕೆನೆ ಇರುತ್ತಲ್ಲ, ಫುಲ್ ಕೆನೆ ಎಲ್ಲ ತೆಗೆದಾಕಿದ್ದಾರೆ. ಮೇಲ್ಗಡೆ ಇರೋ ಕೆನೆ ಎಲ್ಲ ಫುಲ್ ತೆಗೆದ್ಬಿಟ್ಟು ಈಗ ಹಾಲು ಹೊಡಿತಾ ಇದ್ದಾರೆ. ಅದೊಂದು 3/4 ಲೀಟ್ರು ಮತ್ತೆ ಒಂದ್ ಸ್ವಲ್ಪ 1 ಲೀಟರ್ ಅಷ್ಟು ವೆನಿಗರ್ ಹಾಕೊಂಡಿದ್ದಾರೆ 40 ಲೀಟರ್ಗೆ. ಅದ್ರಲ್ಲೇ ಈಗ ನೀರು ಹಾಕೊಂತ ಇದಾರೆ.
40 50 ಲೀಟರ್ ನೀರು ಹಾಕೊಂಡಿದ್ದಾರೆ. ನೋಡಿ ಇದೆಲ್ಲ ನೀರೆಲ್ಲ ಈ ತರ ಹಾಕೊಂಡು ಇದನ್ನ ಬಗ್ಸ್ತಾ ಇದಾರೆ ನೀರೆಲ್ಲ. ಇದೇ ತರ ಎಲ್ಲಾ ಪಾತ್ರೆನೂ ಮಾಡ್ಕೊಂತಾರೆ. 4 ಪಾತ್ರೆ ಇದೆಯಲ್ಲ, 4 ಪಾತ್ರೆ ಇದೇ ತರ ಮಾಡ್ಕೊಂತಾರೆ. ನೋಡಿ ಇದ್ರಲ್ಲಿ ಮತ್ತೆ ನೀರ್ ಹಾಕೊಂಡು ಮತ್ತೆ ತೊಳಿತಾ ಇದೆ. ಬೇರೆ ನೋಡಿ ಪಾತ್ರೆಯಲ್ಲಿ ಫುಲ್ಲು ಹಾಲು ಹೊಡೆದ್ಬಿಟ್ಟು ಮತ್ತೆ ನೋಡಿ ಇದ್ರಲ್ಲಿ ವೈಟ್ ಬಟ್ಟೆಯಲ್ಲಿ ಹಾಕೊಂಡು ನೋಡಿ ಈ ತರ ನೀರೆಲ್ಲ ಫುಲ್ ತೆಗಿತಾ ಇದೆ. ನೋಡಿ ಇದು ಇಷ್ಟು ಮಾತ್ರ ಇದನ್ನ ಫುಲ್ ಡ್ರೈ ಮಾಡಿದ್ದಾರೆ. ನೋಡಿ ನೀರೆಲ್ಲ ಡ್ರೈ ಮಾಡ್ಕೊಂಡು ಇದ್ರಲ್ಲಿ ಹಾಕೊಂಡಿದ್ದಾರೆ ಪರೋಟದಲ್ಲಿ. ನೋಡಿ ಮತ್ತೆ 3 ಪಾತ್ರೆಯಲ್ಲಿ ಇತ್ತಲ್ಲ, ಸೇಮ್ ಇದೇ ವಿಧಾನದಲ್ಲಿ ಹಾಲಲ್ಲಿ ವೆನಿಗರ್ ಹಾಕೊಂಡು ಈ ತರ ಹೊಡೆದು ಇಟ್ಕೊಂಡಿದ್ದಾರೆ. ನೋಡಿ ಇಲ್ಲಿ ತಂದಿದ ನಂತರ ಮತ್ತೆ ಇದನ್ನ ಮ್ಯಾಶ್ ಮಾಡ್ತಾ ಇದ್ದಾರೆ ಈ ತರ. ಇದೇ ತರ ಎಲ್ಲ ಮಾಡಿ ಅದ್ರಲ್ಲಿ ಹಾಕಿ ಇಟ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ ಇದನ್ನ ಒಂದು 5 ನಿಮಿಷ ಈ ತರ ಒಂದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ಇದು ನೋಡಿ ಈ ತರ ಉಂಡೆ ಪ್ರಮಾಣಕ್ಕೆ ಬರ್ಬೇಕು. ಸರಿ ಸರಿ ಓಕೆ. ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡು ಎಲ್ಲ ಇದ್ರಲ್ಲಿ ಹಾಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ ಈಗ ಸಕ್ಕರೆ ಪಾಕ ಮಾಡ್ಕೊಂತ ಇದಾರೆ. ಸಕ್ಕರೆ ಪಾಕ ಮಾಡ್ಕೊಳೋದಕ್ಕೆ 20 ಲೀಟರ್ ನೀರ್ ಹಾಕೊಂಡಿದ್ದಾರೆ, 1 ಲೀಟರ್ ಹಾಲು ಹಾಕೊಂಡಿದ್ದಾರೆ. 1 ಲೀಟರ್ ಹಾಲು ಹಾಕೊಂಡು ಈಗ ಸಕ್ಕರೆ ಹಾಕೊಂತ ಇದಾರೆ. ಇದು ಎಷ್ಟು ಕೆಜಿ ಸಕ್ಕರೆ? 50 ಕೆಜಿ. ನೋಡಿ 50 ಕೆಜಿ ಸಕ್ಕರೆ ಹಾಕೊಂಡಿದ್ದಾರೆ. ಟೋಟಲ್ 60 ಕೆಜಿ ಹಾಕೊಂತ ಇದಾರೆ. 60 ಕೆಜಿ ಇದರಲ್ಲಿ ಒಂದು 50 ಕೆಜಿ ಹಾಕೊಂಡಿದ್ದಾರೆ, ಮತ್ತೆ 10 ಕೆಜಿ ಹಾಕೊಂತ ಇದ್ದಾರೆ. ನೋಡಿ ಮತ್ತೆ ಒಂದು 10 ರಿಂದ 15 ಕೆಜಿ ಸಕ್ಕರೆ ಹಾಕೊಂಡಿದ್ದಾರೆ. ಟೋಟಲು 65 ಕೆಜಿ ಸಕ್ಕರೆ ಹಾಕೊಂಡಿದ್ದಾರೆ. ಇದನ್ನ ಒಂದು 15 ರಿಂದ 20 ನಿಮಿಷ ಇದೇ ತರ ಕುಚ್ಕೊಂಡು ಇದರ ಪಾಕ ಮಾಡ್ಕೊಂತಾರೆ. ಹಾಲು ಹೊಡೆದಿರೋದನ್ನ ಮತ್ತೆ ಇದ್ರಲ್ಲಿ ಹಾಕೊಂಡು ಇದರಲ್ಲಿ ಜಸ್ಟ್ ಒಂದು ಅರ್ಧ ಅಡಿ ಇದಾ ಮೈದಾ, ನೋಡಿ ಇಷ್ಟು 50 ಗ್ರಾಮ್ ಅಷ್ಟು ಮೈದಾ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂತ ಇದ್ದಾರೆ.
ನೋಡಿ ಎಲ್ಲ ಮೈದಾ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರಲ್ಲಿ ಇಟ್ಕೊಂಡಿರ್ತಾರ. ಮತ್ತೆ ಇದನ್ನ ಉಂಡೆ ಹಾಕೊಂತಾರೆ. ನೋಡಿ ಇಷ್ಟು ಮಾತ್ರ ಇದನ್ನ ಉಂಡೆ ಹಾಕೊಂತಾರೆ. ನೋಡಿ ಈ ತರ ಉಂಡೆ ಹಾಕೊಂಡು ಮತ್ತೆ ಇದನ್ನ ರೌಂಡ್ ಆಗಿ ಉಂಡೆ ಮಾಡ್ಕೊಂತಾರೆ. ಉಂಡೆ ಮಾಡ್ಕೊಂಡು ಮಾಡೋ ನೋಡಿ ಅಲ್ಲಿ ಒಬ್ರು ಈ ತರ ಉಂಡೆ ಹಾಕಿ ಕೊಡ್ತಾ ಇದಾರೆ. ಮತ್ತೆ ಇದನ್ನ ಆ ಉಂಡೆ ತಗೊಂಡು ಮತ್ತೆ ಇದನ್ನ ಫುಲ್ ರೌಂಡ್ ಮಾಡ್ಕೊಂಡು ನೋಡಿ ಮೇಲ್ಗಡೆ ಡಾಟ್ ಇಡ್ತಾ ಇದಾರೆ. ನೋಡಿ ಈ ತರ ಗುಣಿ ಮಾಡ್ಕೊಬೇಕಾಗುತ್ತೆ. ಎಷ್ಟು ಇದು ಡಿಸೈನ್ಗೆ ಅದ್ರ ಮೇಲ್ಗಡೆ ಇರೋ ಚರಿ ಇಡ್ತಾರೆ. ಚರಿ ಇಡೋ ಕೊಡಕ್ಕೆ ನೋಡಿ ಈ ತರ ಮಾಡ್ಕೊಂತಾರೆ. ಇದೇ ತರ ಇಷ್ಟನ್ನು ಎಲ್ಲ ಮಾಡ್ಕೊಂತಾರೆ. ಸ್ನೇಹಿತರೆ ನೋಡಿ ಸಕ್ಕರೆ ಪಾಕ ಈಗ ರೆಡಿ ಆಗಿದೆ. ರೆಡಿ ಆಗಿದ ನಂತರ ಈಗ ಉಂಡೆ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಈಗ ಇದ್ರಲ್ಲಿ ಹಾಕೊಂಡಿದೆ. ನೋಡಿ 2 ಪ್ಲೇಟ್ ಆಗಿದೆ ಇದು. ನೋಡಿ ಅಷ್ಟೇ ಫುಲ್ ಇದನ್ನ ಉದಿಸ್ಕೊಂಡಿದ್ದಾರೆ. ಮತ್ತೆ ಇದನ್ನ 20 ರಿಂದ 25 ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೊಂತಾರೆ. ಇದೇ ಪಾಕದಲ್ಲಿ ಬೆಂದಿದ ನಂತರ ಮತ್ತೆ ತೆಗಿತಾರೆ. ನೋಡಿ ಇದು ಇಷ್ಟು ಮಾತ್ರ ಇದನ್ನ ಪಾಕ ಮಾಡ್ಕೋಬೇಕಾಗುತ್ತೆ. ಎಷ್ಟು ನೀರ್ ಪಾಕನೆ, ಜಾಸ್ತಿ ಗಟ್ಟಿ ಮಾಡ್ಕೋಬಾರ್ದು. ಗಟ್ಟಿ ಆದ್ರೆ ಈ ತರ ಒಂದು ಇವರು ಬಿಸಿ ನೀರು ಹಾಕೊಂಡು ಇದನ್ನ ಪಾಕ ರೆಡಿ ಮಾಡ್ಕೊಂತಾರೆ. ನೋಡಿ ಸಕ್ಕರೆ ಪಾಕ ಇದರಲ್ಲಿ ಮಾಡ್ಕೊಂಡಿದ ನಂತರ ನೋಡಿ ಇದನ್ನ ಒಂದು 4 ಪರತದಲ್ಲಿ ಹಾಕೊಂಡು ಇಟ್ಕೊಂಡಿದ್ದಾರೆ. ಮತ್ತೆ ಅದ್ರಲ್ಲೇನೆ ಸ್ವಲ್ಪ ಈಗ ಒಂದು 2 ಲೀಟರ್ ಅಷ್ಟು ನೀರು ಹಾಕೊಂಡು ನೋಡಿ ಈ ತರ ಒಂದು ಹದ ಮಾಡ್ಕೊಂತಾರೆ. ಈ ತರ ಒಂದು ಮಾಡ್ಕೊಂಡಿದ ನಂತರ ಈಗ ನೋಡಿ ಇದು 25 ನಿಮಿಷ ಆಗಿದೆ. ಇದ್ರಲ್ಲಿ ಹಾಕಿ 25 ನಿಮಿಷ ಇದನ್ನ ಬೇಯಿಸ್ಕೊಂಡಿದ್ದಾರೆ. ಬೇಯಿಸ್ಕೊಂಡಿದ ನಂತರ ಈಗ ಫಿಲ್ಟರ್ ಮಾಡಿ ಇದ್ರಲ್ಲಿ ಹಾಕೊಂತಾರೆ. ಆಗಾಗ ಸ್ವಲ್ಪ ಇದರಲ್ಲೇ ನೀರು ಹಾಕೊಂಡು ಈ ತರ ಬಿಟ್ಕೋಬೇಕು. ಪಾಕ ಜಾಸ್ತಿ ಗಟ್ಟಿ ಆಗಬಾರ್ದು. ಈ ತರ ಕುದೀತಾ ಇದು ಗಟ್ಟಿ ಆಗ್ತಾ ಇರುತ್ತೆ. ಇದು ಆಗಾಗ ಸ್ವಲ್ಪ ಇದರಲ್ಲೇ ಸಪ್ರೇಟ್ ಆಗಿ ಇದನ್ನ ನೀರು ಕಾಯಿಸ್ಕೊಂಡು ಇದ್ರಲ್ಲಿ ಹಾಕೊಂಡು ಇದನ್ನ ಬೇಯಿಸ್ಕೊಂತಾರೆ. ಸ್ನೇಹಿತರೆ ನೋಡಿ ಈ ತರ ಒಂದು ಇದನ್ನ ಬೇಯಿಸ್ಕೊಂಡಿದ್ದಾರೆ. ಇದನ್ನ ಒಂದು 25 ರಿಂದ 30 ನಿಮಿಷ ಆಗಿದೆ. 30 ನಿಮಿಷ ಆಗಿದ ನಂತರ ನೋಡಿ ಈಗ ತೆಗಿತಾ ಇದ್ದಾರೆ. ತೆಗೆದ್ಬಿಟ್ಟು ಸಕ್ಕರೆ ಪಾಕದಲ್ಲಿ ಹಾಕೊಂತ ಇದ್ದಾರೆ. ಇದು ಸಕ್ಕರೆ ಪಾಕದಲ್ಲಿ ಈ ತರ ಹಾಕಿದ ನಂತರ ಇದೆಲ್ಲ ಫುಲ್ ಆರ್ಬೇಕು. ಆರಿದ ನಂತರನೇ ಇದನ್ನ ತೆಗಿಯೋಂಥದ್ದು. ಇದರಲ್ಲಿ ಆಲ್ಮೋಸ್ಟ್ 1 ಅವರ್ ಬಿಡ್ತಾರಂತ. ಇದು ಈ ತರ ಬಿಟ್ಟಿದ ನಂತರ ಇದನ್ನ ಸಕ್ಕರೆ ಪಾಕದಿಂದ ತೆಗಿತಾರೆ. ಸ್ನೇಹಿತರೆ ನೋಡಿ ಇದ್ರಲ್ಲಿ ಹಾಕಿರೋದೆಲ್ಲ ಫುಲ್ ತೆಗೆದು ಇದ್ರಲ್ಲಿ ಹಾಕೊಂಡಿದೆ.
ಸ್ನೇಹಿತರೆ ನೋಡಿ ರಸಮಲೈ ಡ್ರೈ ನೋಡಿ 1 2 ನೋಡಿ ಇಲ್ಲಿ 3 ನೋಡಿ ಇಲ್ಲಿ 4 5 ನೋಡಿ 6 ನೋಡಿ ಇಷ್ಟೊಂದು ಮಾಡ್ಕೊಂಡಿದ್ದಾರೆ ನೋಡಿ 6 ಪರಾತದಲ್ಲಿ ಹಾಕಿಟ್ಕೊಂಡಿದ್ದಾರೆ ನೋಡಿ ಮತ್ತೆ ಒಂದೊಂದೇ ಪರಾತ ತಗೊಂಡು ನೋಡಿ ಇದರಲ್ಲಿ ಪಾಕ ಎಲ್ಲ ತೆಗೆದ್ಬಿಟ್ಟು ನೋಡಿ ಇದರಲ್ಲಿ ಜೋಡಿಸ್ಕೊಂತ ಇದ್ದಾರೆ ಜೋಡಿಸ್ಕೊಂಡು ಅದ್ರ ಮೇಲ್ಗಡೆ ಕೋವಾ ಹಾಕ್ತಾ ಇದ್ದಾರೆ ನೋಡಿ ಸ್ವಲ್ಪ ಗುಣಿ ಮಾಡಿ ಇಟ್ಕೊಂಡಿದ್ರಲ್ಲ ಅದರಲ್ಲಿ ಸ್ವಲ್ಪ ಪಿಸ್ತಾ ಕಲರ್ ಹಾಕೊಂಡು ಇದರಲ್ಲಿ ಇದ್ರ ಮೇಲ್ಗಡೆ ಈಗ ಕೋವಾ ಹಾಕೊಂತ ಇದ್ದಾರೆ ಇದು ಸ್ವೀಟ್ ಕೋವಾ ಇದು ಮಿಲ್ಕ್ ಪ್ಯಾಕೆಟ್ ಬರುತ್ತಲ್ಲ ಮಿಲ್ಕ್ ಪ್ಯಾಕೆಟ್ ನ ಕಟ್ ಮಾಡ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡಿ ನೋಡಿ ಅದರಲ್ಲಿ ಈ ತರ ಹಾಕೊಂತ ಇದ್ದಾರೆ ನೋಡಿ ಇದೇ ತರ ಇಷ್ಟನ್ನು ಮಾಡ್ಕೊಂತಾರೆ ನೋಡಿ 5 ಪರಾಟ ಇದೆಯಲ್ಲ 5 ಪರಾಟನು ಫುಲ್ ಇದೇ ತರ ಮಾಡ್ಕೊಂತಾರೆ ನೋಡಿ ರೆಡಿ ಸ್ನೇಹಿತರೆ ನೋಡಿದ್ರಲ್ಲ ಒಂದು ರಸಮಲೈ ಆಪಲ್ ಡ್ರೈ ಇವರು ಮದುವೆ ಮನೆಯಲ್ಲಿ ಇದು ರಿಸೆಪ್ಷನ್ಗೆ ಮಾಡಿದಂಥದ್ದು ಇದಂತೂ ತುಂಬಾ ಚೆನ್ನಾಗಿತ್ತು ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್